ಓಕೆ ನವೀನ್ ಅವರೇ, ನೀವೇನೋ ಜ್ಯೋತಿರ್ಲಿಂಗದ ಬಗ್ಗೆ ಇಷ್ಟಪಡ್ತೀರಾ ಏನು ಕತೆ? ಜ್ಯೋತಿರ್ಲಿಂಗ ಅಂದರೆ ಇದು ಮಧ್ಯಪ್ರದೇಶ ರಾಜ್ಯ ಇಂದೋರಿಂದ 80 ಕಿಲೋಮೀಟ್ರಲ್ಲಿ ಇರುವಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು. ಇದು ಬಂದು 4ನೇ ಜ್ಯೋತಿರ್ಲಿಂಗವಾಗಿದೆ. ಇದು ಉಜ್ಜಯಿನಿಯಿಂದ 200 ಕಿಲೋಮೀಟ್ರು ಮತ್ತು ಇಂದೋರಿಂದ 84 ಕಿಲೋಮೀಟ್ರು ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಬರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇದ್ರ ಏನಪ್ಪ ವಿಶೇಷ ಅಂದರೆ ಇದು ನರ್ಮದಾ ನದಿ ದಡದಲ್ಲಿದೆ. ಇಲ್ಲಿ ಡ್ಯಾಮ್ ಕೂಡ ಇದೆ. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ ಇಲ್ಲಿ ನಾವೇ ಲಿಂಗಕ್ಕೆ ಜಲಾಭಿಷೇಕ ಮಾಡ್ಬೋದು. ಆದರೆ ನಾವು ಬರುವಾಗ ಜಲ ತಗೊಬಂದು ಇಲ್ಲಿ ದೇವ್ರಿಗೆ ಮೇಲೆ ಅಭಿಷೇಕ ಮಾಡುವಂಥ ಪದ್ಧತಿ ಇಲ್ಲಿ ಕಂಡು ಬರ್ತಿದೆ. ಇಲ್ಲಿ ಬಂದು ನಾವೇ ತಗೊಬಂದರೆ ತುಂಬ ಒಳ್ಳೆಯದು. ಏಕೆಂದರೆ ಇಲ್ಲೆಲ್ಲ 100 ರೂಪಾಯಿ 200 ರೂಪಾಯಿ ಆ ಥರ ವಾಟ್ರಿಗೆಲ್ಲ ಚಾರ್ಜ್ ಮಾಡ್ತಾರೆ. ನಾವೇ ತಗೊಬಂದು ಡೈರೆಕ್ಟ್ ದರ್ಶನಕ್ಕೆ ಲಿಂಗಕ್ಕೆ ಅಭಿಷೇಕ ಮಾಡುವಂಥ ಒಂದು ವಿಶೇಷ ಇದೆ ಈ ಭಾಗದಲ್ಲಿದೆ. ಇದು ಈ ದೇವ್ರು ಬಂದು ನಾವು ವಿಡಿಯೋ ಮಾಡ್ತಾ ಇರೋದು ಮಾಮಲೇಶ್ವರ ಟೆಂಪಲ್ ಅಂತ. ಇದು ವಿಂಧ್ಯನ ತಪಸ್ಸಿಗೆ ಮೆಚ್ಚಿ ಶಿವ ಅನುಗ್ರಹದಿಂದ ಒಂದು ಜ್ಯೋತಿರ್ಲಿಂಗ 2 ಭಾಗಗಳ ವಿಭಾಗವಾಗಿದೆ. ಆ ಕಡೆ ಕಂಡು ಬರ್ತಾ ಇರೋದು ಸ್ವಲ್ಪ ದೂರದಲ್ಲಿದೆ, ಆ ಕಡೆ ಇಲ್ಲಿ ಅಲ್ಲಿ ವಿಡಿಯೋ ಮಾಡಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ. ಅದು ಓಂಕಾರೇಶ್ವರ ಟೆಂಪಲ್, ಇದು ಮಾಮಲೇಶ್ವರ ಟೆಂಪಲ್ ಅಂತ. ಇದು ಮಾಮಲೇಶ್ವರ ಟೆಂಪಲ್ಲು. ಇಲ್ಲಿ ಬಂದು ಓಂಕಾರೇಶ್ವರನ ದರ್ಶನ ನಂತರ ಮಾಮಲೇಶ್ವರನೂ ದರ್ಶನ ಮಾಡ್ಕೊಂಡು ಹೋದರೆ ಅದು ತುಂಬ ಓಂಕಾರೇಶ್ವರ ಮತ್ತು ಮಾಮಲೇಶ್ವರ ಎರಡೂ ಕೂಡ ಒಂದೊಂದು ದೇವಸ್ಥಾನ ಒಂದು ನದಿಯಿಂದ ಬಲಭಾಗ ಮತ್ತು ಒಂದು ನದಿಯಿಂದ ಎಡಭಾಗ ಇದೆ. ಈ ಎರಡೂ ನೋಡಿದ್ರೇ ಇಲ್ಲಿಗೆ ಬಂದು ದೇವ್ರ ದರ್ಶನ ಪೂರ್ಣಗೊಳ್ಳುವುದು. ಮತ್ತು ನದಿ ದಡದಲ್ಲಿ ಮಣ್ಣಲ್ಲಿ ಲಿಂಗನ ಮಾಡಿ ಪೂಜೆ ಮಾಡಿ ಒಂದು ನಾವೇನು ಸಮರ್ಪಿಸ್ತೀವಿ, ಭಕ್ತಿ ಸಮರ್ಪಿಸ್ತಿದ್ರೆ ಒಂದು ದರ್ಶನ ಕಂಪ್ಲೀಟ್ ಅಂತ ಅನಿಸುತ್ತೆ. ಆದ್ದರಿಂದ ಯಾರು ಬರ್ತಿದ್ದೀರಾ ಅವರು ಇಲ್ಲಿ ಬಂದು ನರ್ಮದಾ ನದಿ ತಟದಲ್ಲಿ ಲಿಂಗನ ಮಾಡಿ ಪೂಜೆ ಮಾಡಿ ಹೋಗುವಂಥ ವಾಡಿಕೆ ಕೂಡ ಇಲ್ಲಿದೆ. ಇಲ್ಲಿ ಆಲ್ಮೋಸ್ಟ್ ನಾವು ಬಂದಾಗ ನದಿ ಡ್ಯಾಮು ಸೈರನ್ ಆಗ್ತಿದ್ದಾಗ ಡ್ಯಾಮಲ್ಲಿ ನೀರು ಬಿಡ್ತಿದ್ರು, ಹಂಗಾಗಿ ಇಲ್ಲಿ ಮಣ್ಣು ಸಿಗ್ತಾಯಿಲ್ಲ. ಹಂಗಾಗಿ ಕಲ್ಲಲ್ಲೇ ಇಟ್ಟು ದೇವ್ರನ್ನ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಹಿಂದೂ ಸಂಪ್ರದಾಯನೇ ಹಂಗೆ, ಒಂದು ಕಲ್ಲಲ್ಲೂ ದೇವ್ರನ್ನ ಕಾಣೋ ಅಂಥ ಧರ್ಮ ನಮ್ಮದು. ಹಂಗಾಗಿ ನಾವು ಎಲ್ಲಿ ಬೇಕಾದ್ರೂ ದೇವ್ರ ಹಾಗೆ ಅಲ್ಲಿ ನದಿ ದಡದಲ್ಲಿ ಪೂಜೆ ಮಾಡಿದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ, ಹಿಂದೂ ಧರ್ಮದ ನಂಬಿಕೆ ಪ್ರಕಾರ. ಇವಾಗ ಮುಂದಿನ ಪಯಣ ಎಲ್ಲರ ಕಡೆಗೆ ಹೋಗ್ತಾ ಇದೀವಿ. ಇನ್ನೊಂದು ಇದೆ, ಹರ ಹರ ಮಹದೇವ.